ಬ್ಯಾಕ್ ರೋಟರ್ ಹಾಕೊಂಡಿದೀನಿ. ಓಕೆ ಈಗ ಮುರಿ ಮಾಡೋದು, ದಿಂಡು ಕಟ್ಟೋದು. ಓಕೆ ಒಂದ್ ಕಡೆ ದಿಂಡು ಅಂತಾರೆ, ಒಂದ್ ಕಡೆ ಮುರಿ ಅಂತಾರೆ. ಇಕ್ವಿಪ್ಮೆಂಟ್ಸ್ ಚೇಂಜ್ ಮಾಡ್ಕೋಬಹುದು ಸರ್ ಇದಕ್ಕೆ. ಸರ್ ಕುಪನ್ಸ್ ಅಂದ್ರೆ ಈಗ ಮುರಿ ಕಟ್ಟಕ್ಕೆ ಈ ಬ್ಲೇಡ್ ಹಾಕೊಂಡಿದೀವಿ ಸಟ್ಟ. ಇನ್ನೊಂದ್ ಬ್ಲೇಡ್ ಬರ್ತದೆ, ಅದ್ರಲ್ಲಿ ಸೆತ್ತೆ ಹೊಡಿಯೋದು ಇದ್ರಲ್ಲೇನೆ. ಇದೇನ್ ಚೇಂಜ್ ಮಾಡ್ಕೊಳಂಗಿಲ್ಲ, ಬ್ಲೇಡ್ ಮಾತ್ರ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಅಷ್ಟೇ. ಈಗ ತೋರ್ಸ್ಕೊಡ್ತೀನಿ ನೋಡಿ. ಸ್ಟಾರ್ಟ್ ಮಾಡ್ತಾ ಇದೀನಿ. ನೋಡಿ ನೋಡಿ, ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಸಿಂಪಲ್ ಈಸಿಯಾಗಿ ಹೋಗ್ತಾ ಇದೆ. ನೋಡಿ ತುಂಬಾ ಈಸಿಲಿ ಹೋಗ್ತಾ ಇದೆ ನೋಡಿ. ತುಂಬಾ ಯಾರು ಓಡಿಸ್ಬೋದು, ಲೇಡೀಸ್ ಓಡಿಸ್ಬೋದು. ಈಗ ಕಮ್ಮಿ ಬೇಕು ಅಂದಾಗ ಕಮ್ಮಿ ಮಾಡ್ಕೋಬಹುದು. ಹಿಂಗೆ ಕಮ್ಮಿ, ಇದು ಕಮ್ಮಿ ಬೇಕಾದಾಗ ಕಮ್ಮಿ, ಆಳ ಬೇಕಾದಾಗ ಆಳ ಕಮ್ಮಿ ಮಾಡ್ಕೋಬಹುದು. ಕಮ್ಮಿ ಮಾಡ್ಕೋಬಹುದು ಆಳ. ನೀವು ಹೆಚ್ಚು ಕಡಿಮೆ ಒಂದ್ ಅಡಿ ಮೇಲೆ ಸರ್, 1.5 ಅಡಿ ಇದೆ. 1.5 ಅಡಿ ಇದೆ. ಹೌದು, ದಿಬ್ಬ ಅಂತಾರೆ, ಉದಿ ಅಂತಾರೆ, ಮಾಡ್ಕೋಬಹುದು. ಹೌದು, ರೈತರಿಗೆ ತುಂಬಾ ಒಳ್ಳೇದು. ಸ್ಟಾರ್ಟ್ ಮಾಡಿದೀನಿ. ಈ ದಿಬ್ಬ ನೋಡ್ಕೊಳ್ಳಿ, ಸತ್ತೆ ಐತೆ ಮತ್ತೆ ಹುಲ್ಲೈತಿಲಿ. ಈಗ ಡೈರೆಕ್ಟ್ ಆಗಿ ಮುರಿ ಮಾಡ್ತೀನಿ. ಈಗ ಡೈರೆಕ್ಟ್ ಆಗಿ ಮಾಡ್ತೀನಿ. ತುಂಬಾ ಈಸಿಯಾಗಿ ಬರ್ತಾರೆ ನೋಡಿ. ನೋಡಿ, ತುಂಬಾ ಒಂದೇ ಕೈ ಓಡಿಸ್ಬೋದು. ಈ ಕಡೆ ಹೆವಿ ಇಲ್ಲ ಇದು. ನೋಡಿ ತುಂಬಾ ಈಸಿ. ಏನು ಮನ್ಸು ಅಷ್ಟು ಇಲ್ಲ, ಸಿಂಪಲ್ ಆಗಿ ಹೋಗ್ತದೆ. ನೀವೇ ನೋಡ್ಬೋದು, ತುಂಬಾ ಲೈವ್ ಅಲ್ಲಿ. ಈಗ ನೋಡಿದ್ರಲ್ಲ, ನೋಡಿ ದಿಬ್ಬ ಎಷ್ಟು ದಿಬ್ಬ ಐತೆ ನೋಡಿ. ಇದು ಎಷ್ಟು ದಿಬ್ಬ ಆದ್ ನೋಡಿ. ತುಂಬಾ ಎಷ್ಟಾರ ಮಾಡ್ಕೋಬಹುದು, ಸಣ್ಣ ಮಾಡ್ಬೋದು, ದಪ್ಪ ಮಾಡ್ಕೋಬಹುದು. ಮತ್ತೆ ಯಾವ ತರ ಬೆಡ್ಡಿಂಗ್ ಮಾಡ್ಬೋದು, ಪೇಪರ್ ಹಾಕಕ್ಕೆ ರೈತರಿಗೆ ಬೆಡ್ಡಿಂಗ್ ಮಾಡ್ಕೋಬಹುದು. ಡೈರೆಕ್ಟಾಗೆ ಕಳೆ ಇದ್ರೂ ಹೊಡ್ಕೋಬಹುದು. ಹೌದು, ನಾನೊಬ್ಬ ರೈತ. ಎರಡು ತೋರಿಸ್ಕೊಟ್ರಿ, ಈಗ ಎರಡು ಬಗೆಯದ ಯಾವ ತರ ಅಂತ ಹೇಳಿ ಸರ್. ಮತ್ತೆ ಯಾವ್ದು ತೋರಿಸ್ತಾ ಇದ್ರ ಸರ್? ಈಗ 2 ತರ ದಿಂಡು ಕಟ್ಟೋದು ಮತ್ತೆ ಉಕ್ಕೆ ಹೊಡೆಯೋದ್ರ ಒಳಗಡೆ ತೋರ್ಕೊಟ್ಟೆ. ಓಕೆ, ಈಗ ಬೇರೆ ಬ್ಲೇಡ್ ಹಾಕೊಟ್ಟಿದ್ದೀನಿ. ಯಾವ ತರ ಸರ್ ಬ್ಲೇಡ್ ಇದು? ಇದು ಸೆತ್ತೆ ಹೊಡೆಯೋದು, ಬ್ಯಾಕ್ ಮತ್ತೆ ಫ್ರಂಟ್ ಹೊಡಿತದೆ. ಬ್ಯಾಕ್ ಮತ್ತು ಫ್ರಂಟ್. ಈಗ ಈ ತರ ಓಡ್ತದೆ. ಓಕೆ, ಮತ್ತೆ ಉಲ್ಟನು ಗಾಡಿ ಓಡ್ತದೆ. ಇದು ಬ್ಲೇಡ್ ಅಟ್ಯಾಚ್. ಇದು ಇಂಜನ್ ಮುಂದೆ ಹೋದ್ರು ಇದು ಬ್ಯಾಕ್ ಫ್ರಂಟ್ ಎರಡು ಕಡೆನೂ ಓಡ್ತದೆ. ಯಾವ ತರದಲ್ಲಿ ಯೂಸ್ ಆಗುತ್ತೆ ಸರ್ ಇದು? ಸರ್ ಇದು ಕಳೆ ಕೀಳಕ್ಕೆ, ಸಣ್ಣ ಪುಟ್ಟು ದೊಡ್ಡ ಕಳೆ ಇದ್ರೂ ಹೋಗ್ತದೆ ಅಲ್ವಾ? ಅಷ್ಟೇ. ಸರ್, ಈಗ ಜನರು ರೈತ ಬಾಂಧವರು ಅಂತಿರ್ತಾರೆ ಸರ್, ಇದರಿಂದ 5 HP ಆಗಿರ್ಬೋದು, 7 HP, 9 HP, ಸೊ ಯಾವ HP ಬರ್ತಾವಲ್ಲ ಈಗ